ಯಾವುದೇ ಒಂದು ಕಂಪನಿ ತನ್ನ ಪ್ರಾಡಕ್ಟ್ ಅನ್ನ ಖರೀದಿ ಮಾಡಿ ಅಂತ ಹೇಳುತ್ತೆ. ಆದ್ರೆ ಒಂದು ಕಂಪನಿ ಮಾತ್ರ ಈ ಜಾಕೆಟ್ ಅನ್ನ ಖರೀದಿ ಮಾಡಬೇಡಿ ಅಂತ ಹೇಳಿ ಇವತ್ತು ಸಾವಿರಾರು ಕೋಟಿ ಮೌಲ್ಯದ ಸಾಮ್ರಾಜ್ಯವಾಗಿ ಬೆಳೆದಿದೆ. ಆ ಕಂಪನಿ ಪ್ಯಾಟಗೋನಿಯಾ. ಅದರ ಹಿಂದೆ ಇರುವ ಶಕ್ತಿ ವಿನೋಡ್ ಚುವಿನಾರ್ಡ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾವು ನಿಮ್ಮ ಮಹೇಶ್ ದಂಡು. ಇವನ್ ಮೂಲತಃ ಉದ್ಯಮಿಯಲ್ಲ, ಆತನೊಬ್ಬ ರಾಕ್ ಕ್ಲೈಮರ್. ಪ್ರಕೃತಿಯನ್ನ ಅಪಾರವಾಗಿ ಪ್ರೀತಿಸುವ ವ್ಯಕ್ತಿ. ಪರ್ವತಾರೋಹಣಕ್ಕಾಗಿ ತನ್ನದೇ ಉಪಕರಣಗಳನ್ನ ತಾವೇ ತಯಾರು ಮಾಡ್ತಾ ಇದ್ರು. ನಿಧಾನವಾಗಿ ಇದೇ ವ್ಯಾಪಾರ ಆಯಿತು. ಹೀಗೆ ಹುಟ್ಟಿಕೊಂಡಿದ್ದೆ ಪ್ಯಾಟಗೋನಿಯಾ. ಇದೇ ಹಂತದಲ್ಲಿ ಅವರು ಒಂದು ಸಮಸ್ಯೆಯನ್ನ ಗಮನಿಸಿದ್ರು. ಫ್ಯಾಷನ್ ಇಂಡಸ್ಟ್ರಿ ಪ್ರಕೃತಿಯನ್ನ ಹಾಳು ಮಾಡ್ತಾ ಇದೆ ಅಂತ ಹೇಳಿ. ಆಗ ಅವರು ಭೂಮಿಯ ಉಳಿವಿಗಾಗಿ ವ್ಯಾಪಾರ ಮಾಡಬೇಕು ಅಂತ ನಿರ್ಧಾರವನ್ನ ತೆಗೆದುಕೊಂಡ್ರು. ಹಾಗೆ 2011ರಲ್ಲಿ ಬ್ಲಾಕ್ ಫ್ರೈಡೇ ದಿನ ಪ್ಯಾಟಗೋನಿಯಾ ನಿಮಗೆ ನಿಜವಾಗಿಯೂ ಅವಶ್ಯಕತೆ ಇದ್ರೆ ಮಾತ್ರ ಖರೀದಿಸಿ, ಇಲ್ಲದಿದ್ರೆ ನಿಮ್ಮ ಹಳೆಯ ಜಾಕೆಟ್ ಅನ್ನ ರಿಪೇರಿ ಮಾಡ್ಕೊಳ್ಳಿ ಅಂತ ಜಾಹೀರಾತು ಕೊಡ್ತು. ಅಂದ್ರೆ ಡೋಂಟ್ ಬೈ ದಿಸ್ ಜಾಕೆಟ್ ಅಂತ ಹೇಳ್ತು. ಇಡೀ ಜಗತ್ತೇ ಬೆಚ್ಚು ಬಿತ್ತು. ಆದರೆ ಜನ ಪ್ರಾಮಾಣಿಕತೆಗೆ ಶಹಬಾಷ್ಗಿರಿ ಕೊಟ್ಟರು. ಪ್ಯಾಟಗೋನಿಯಾ ರಿಪೇರ್ ಪ್ರೋಗ್ರಾಮ್ಸ್ ಆರಂಭಿಸಿತು. ಹಳೆಯ ಬಟ್ಟೆಗಳನ್ನ ರೀಸೈಕಲ್ ಮಾಡ್ತು. ಪರಿಸರ ಸಂರಕ್ಷಣೆಗಾಗಿ ತನ್ನ ಲಾಭದ ಒಂದು ಭಾಗವನ್ನ ಖರ್ಚು ಮಾಡ್ತು. ಇದನ್ನ ಕಂಡ ಗ್ರಾಹಕರು ಇದು ಕೇವಲ ಒಂದು ಬ್ರ್ಯಾಂಡ್ ಅಲ್ಲ, ಒಂದು ಚಳುವಳಿ ಅಂದುಕೊಂಡ್ರು. ಇವತ್ತು ಪ್ಯಾಟಗೋನಿಯಾ ವಾರ್ಷಿಕ ಆದಾಯ ಸುಮಾರು $1.5 ಬಿಲಿಯನ್. ಅಂದ್ರೆ ಭಾರತೀಯ ಕರೆನ್ಸಿಯಲ್ಲಿ ಸುಮಾರು 12,750 ಕೋಟಿ. ಪ್ಯಾಟಗೋನಿಯಾ ನಮಗೆ ಕಲಿಸಿದ ಅತಿ ದೊಡ್ಡ ಪಾಠ ಏನ್ ಗೊತ್ತಾ? ಜನರು ಕೇವಲ ಪ್ರಾಡಕ್ಟ್ ಗಳನ್ನ ಖರೀದಿ ಮಾಡೋದಿಲ್ಲ, ಅವರು ಮೌಲ್ಯಗಳನ್ನ ಖರೀದಿ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಪರ್ಪಸ್ ಇಲ್ಲದಿದ್ರೂ ಲಾಭ ಬರುತ್ತೆ, ಆದ್ರೆ ಪರ್ಪಸ್ ಜೊತೆ ಲಾಭ ಬಂದ್ರೆ ಅದು ದೊಡ್ಡ ಸಾಮ್ರಾಜ್ಯವಾಗುತ್ತೆ. ಇವೋನ್ ಚುವಿನಾರ್ಡ್ ಬಟ್ಟೆಗಳನ್ನ ಮಾರಲಿಲ್ಲ, ಜವಾಬ್ದಾರಿ ಮತ್ತು ಪ್ರಾಮಾಣಿಕತೆಯನ್ನ ಮಾರಿದ್ರು. ಅದಕ್ಕೆ ಪ್ಯಾಟಗೋನಿಯಾ ಕೇವಲ ಕ್ಲೋತಿಂಗ್ ಬ್ರಾಂಡ್ ಅಲ್ಲ, ಅದು ಒಂದು ತತ್ವ, ಒಂದು ಚಳುವಳಿ, ಒಂದು ನಂಬಿಕೆ. ಇದೇ ಪ್ಯಾಟಗೋನಿಯಾ ಕಮ್ಬ್ಯಾಕ್ ಮೈಂಡ್ ಸೆಟ್. ಸೊ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.